ಪ್ರತಿಯೊಬ್ಬ ಸಚಿವರುಗಳು ಆಮೇಲೆ ಶಾಸಕರುಗಳು ಹಿಂದೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಕುಮಾರಸ್ವಾಮಿ 22,000 ಮತಗಳ ಲೀಡ್ ಮಂಡ್ಯದಲ್ಲಿ, ಬೀದರ್ಲಿ ಕಾಂಗ್ರೆಸ್ನ ಸಾಗರ್ ಖಂಡ್ರೆಗೆ 2,000 ಮತಗಳ ಲೀಡ್, 26 ವರ್ಷ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯಗೆ 6,000 ಮತಗಳ ಲೀಡ್. ಮಂಡ್ಯ ಹಾಸನ ಬಗ್ಗೆ ಏನು ನಿಮ್ಮದು ಪ್ರಿಡಿಕ್ಷನ್ಸ್ ಅಂತ ಹೇಳಿ ಮುರಳೀಧರ್ ಅವರು? ಜನಗಳಿಗೆ ಅವಾಗ ಇಷ್ಟೊಂದೆಲ್ಲ ಅವಾಂತರಗಳ ಬಗ್ಗೆ ಮಾಹಿತಿ ಇರಲಿಲ್ಲ ಸಂಪೂರ್ಣವಾಗಿ. ಇದ್ದಿದ್ರೆ ಯಾರೇ ಆಗಲಿ, ಯಾರೇ ಕುಟುಂಬದ ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಚೀ ಅಂತ ಹೇಳಿ ಅದಕ್ಕೆ ಅವಾಗಲೇ ಅದಕ್ಕೆ ಉತ್ತರ ಸಿಕ್ಬಿಟ್ರೆ ಸ್ಪಷ್ಟವಾಗಿ. ತಡ ಆಯಿತು ಅನಿಸುತ್ತೆ ಅದೆಲ್ಲ ಹೊರಗಡೆ ಬಂದಿದ್ದು. ಅದನ್ನು ಮಾತಾಡೋದಕ್ಕೂ ನಮ್ಗೆ ಅಸಹ್ಯಕರಗಳು ಆಗಿರ್ತವೆ. ಇರಲಿ ಬಿಡಿ, ಅದೆಲ್ಲ ಕೋರ್ಟು ಪೊಲೀಸು ಅದನ್ನೆಲ್ಲ. ಸುನಿಲ್ ಬೋಸ್ 18,000 ಮತಗಳ ಲೀಡ್. ಸುನಿಲ್ ಬೋಸ್ ಚಾಮರಾಜನಗರ. ಬಟ್ ಮೈಸೂರು ನೀವು ಅಂದ್ಕೊಂಡಂತ ಆಗ್ತಿಲ್ವಾ ಅಂತ? ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಶ್ರಮ ಇದ್ದೇ ಇದೆ ಕಾಂಗ್ರೆಸ್ ಪಕ್ಷದ. ಆಮೇಲೆ ಜನಸಾಮಾನ್ಯರು, ಅದರಲ್ಲೂ ಮಹಿಳೆಯರು ಪಕ್ಷದ ಜೊತೆ ಕೈ ಜೋಡಿಸ್ತಾರೆ ಅಂತೇಳಿ ಸಂಪೂರ್ಣವಾದಂಥ ನಂಬಿಕೆ ನಮಗಿದೆ. ಇನ್ನು ಹಲವಾರು ಹಂತಗಳಲ್ಲಿ ಕರ್ನಾಟಕದ ಚುನಾವಣೆ ನಿಮ್ಮ ಪ್ರಕಾರ ಮೋದಿ ವರ್ಸಸ್ ವಾಟ್ ಅಂದ್ರೆ ಗ್ಯಾರಂಟಿ ಅಂತ ನೀವು ಫೈಟ್ ಮಾಡಿರೋದು? ಮೋದಿ ಹಾಗೆ ನಾವು ಯಾವತ್ತೂ ಅದ್ರ ಬಗ್ಗೆ ನಾವು ಯೋಚನೆ, ನಮಗಿದ್ದಿದ್ದು ಜನಸಾಮಾನ್ಯರು ಏನಾದರೂ ಮಾಡಿ ಅವ್ರು ಲಿಫ್ಟ್ ಮಾಡಬೇಕು, ಅವರ ಸಾಮಾಜಿಕ ಜೀವನ ಏನಿತ್ತು ಪರಿಸ್ಥಿತಿಗಳನ್ನ ಅದಕ್ಕೊಂದು ಶಕ್ತಿನ ಕೊಡಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡ್ವೇ ಹೊರತು ಯಾವುದೇ ಚುನಾವಣೆ ಯಾವುದೇ ರಾಜಕೀಯದ ಉದ್ದೇಶದಿಂದಲ್ಲ. ಅದ್ರ ಬಗ್ಗೆ ಜನಗಳ ಒಲವು ಏನು ಬರುತ್ತೆ ಅಂತ ಹೇಳಿ ಇದು ಒಂದು ಭಾಗ ಅಂತ ನಾವು ಅನ್ಕೊಂಡಿದ್ದೀವಿ. ಇದರಲ್ಲಿ ಏನೇ ತಪ್ಪುಗಳಿದ್ರು ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ವಲ್ಲ. ಆಫ್ಟರ್ ಎಕ್ಸಿಟ್ ಪೋಲ್ ಮುರಳೀಧರ್ ಹಾಲಪ್ಪ ಅವರು, ಆಫ್ಟರ್ ಎಕ್ಸಿಟ್ ಪೋಲ್ ಸಿದ್ದರಾಮಯ್ಯನವರು ಶಾಸಕರನ್ನ ಸಚಿವರುಗಳೆಲ್ಲ ಕರ್ಕೊಂಡು ಮೀಟಿಂಗ್ ಮಾಡಿದ್ರು, ಸಾಂತ್ವನ ಹೇಳ್ತಾಯಿದ್ರು, ಧೈರ್ಯ ತುಂಬ್ತಾಯಿದ್ರು, ಕುಗ್ಗಬೇಡಿ ಅಂತ ಹೇಳ್ತಾಯಿದ್ರು ಅಂತ. ಆಫ್ಟರ್ ಎಕ್ಸಿಟ್ ಪೋಲ್ ಅಂದರೆ ಅಧೀರರಾಗುವಂಥ, ಎಲ್ಲೋ 3 ಬರ್ತಾರೆ ಇವರು, BJP 20 ಬಂದ್ಬಿಡುತ್ತೆ, ಇವರು ಬರೀ 5, 6 ಈ ಥರ ಅಂತ ಬಂದಾಗ ಶಾಸಕರು ಕುಗ್ಗಿದ್ರಂತೆ, ಸಚಿವರಿಗೆ ಡವಡವ ಶುರುವಾಗಿತ್ತಂತೆ ಅಂತ ಬಂದಾಗ ಸಭೆ ಕರೆದು ಸಾಂತ್ವನ ಹೇಳಿದ್ರು ಸಿದ್ದರಾಮಯ್ಯನವರು ಅಂತ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಪಕ್ಷದ ಶಾಸಕರು ಸಚಿವರುಗಳ ಜೊತೆ ಸಭೆ ಮಾಡಿದರೆ ಹೊರತು ಯಾವುದೇ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳ ಜೊತೆಗೆ DC ಗಳ ಜೊತೆಗೆ ಮೀಟಿಂಗ್ ಮಾಡಲಿಲ್ಲ. ಯಾವುದೇ ಆದಂಥ ಕೇಂದ್ರದ ನೌಕರರ ಜೊತೆ, ಸರ್ಕಾರಿ ನೌಕರರ ಜೊತೆ ಮೀಟಿಂಗ್ ಮಾಡಲಿಲ್ಲ. ಇದಕ್ಕೆಲ್ಲ ನೀವುಗಳೇ ಪುರಾವೆಗಳು ಕೊಡ್ತಾ ಬಂದ್ರಿ. ಅವ್ರು ಕೇಳಿದ್ರು ಎಲ್ರಿ ಪುರಾವೆ ಎಲ್ಲಿದೆ, ಇಲ್ಲ ಅಂತ ಹೇಳಿದಾರ, ಯೋಜನೆ ಬಗ್ಗೆ ಇಲ್ಲ ಅಂತ ಹೇಳಿದಾರ, ಎಲ್ಲೂ ಇಲ್ಲ ಅಂತ ಹೇಳಿಲ್ಲ. ಭಾಜಪದಿಂದ ಎಲ್ಲೂ ನಾವು ಮೀಟಿಂಗ್ ಮಾಡಿಲ್ಲ ಅಂತ ಹೇಳಿ ಏನಾಯ್ತು ಅಂದ್ರೆ ಮುರಳೀಧರ್ ಅವರೇ, ಕೆಲವರು ಕರ್ತವ್ಯ ಪಥ ರೆಡಿ ಆಗ್ತಾ ಇದೆ, ನರೇಂದ್ರ ಮೋದಿ ಅವರ 3ನೇ ಅವಧಿ ಪ್ರಮಾಣ ವಚನಕ್ಕೆ ಕರ್ತವ್ಯ ಪಥ ತೊಳೆದು ಅದು ಮುಂದಿನ ಹಂತ. ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಎಲ್ಲರೂ ಮುಂದಿನ 100 ದಿನಗಳಿಗೆ ಏನು ಯೋಜನೆ ಮಾಡಬೇಕು, ಹೀಟ್ ವೇವ್ಗೆ ಏನು ಯೋಜನೆ ಮಾಡಬೇಕು, ಬಿಸಿಲು ತುಂಬಾ ಜಾಸ್ತಿ ಆಗಿದೆ ಏನು ಮಾಡಬೇಕು ಅಂತ ಆಲ್ರೆಡಿ ಪ್ರಧಾನಮಂತ್ರಿಗಳು ಪ್ರಾರಂಭದ ತಾವು ಹೇಳಿದ್ರು ಏನೋ ಸ್ಟ್ರಾಟಜಿ ಅಂತೇಳಿ. ಇದು ಮೈಂಡ್ ಗೇಮ್ ಸ್ಟ್ರಾಟಜಿನೇ. ಇದು ಎಲ್ಲೆಲ್ಲಿ ಪ್ರಭಾವ ಬೀರಬೇಕು, ಎಲ್ಲೆಲ್ಲಿ ಪ್ರಭಾವಗಳು ಬೀರಬೇಕು, ವೋಟಿಂಗ್ ಕೇಂದ್ರಗಳಲ್ಲಿ, ಅಲ್ಲಿರ್ತಕ್ಕಂಥ ಉಸ್ತುವಾರಿಗಳಲ್ಲಿ, ರಿಟರ್ನಿಂಗ್ ಆಫೀಸರ್ಸ್ಗಳಲ್ಲಿ ಎಲ್ಲರ ಮೇಲೂ ಒಂದು ಇನ್ಫ್ಲೂಯೆನ್ಸ್ ಆಗ್ಬೇಕಲ್ವಾ? ಇದು ಒಂದು ಎಚ್ಚರಿಕೆ. ನೀವು ಇಲ್ಲಿ ಎಲ್ಲಿ DMಗಳಿದ್ದೀರಾ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳಿದ್ದೀರಾ, DC ಗಳಿದ್ದೀರಾ. ಬಿಜೆಪಿಯ ಮಂಜುನಾಥ್ ಅವರಿಗೆ 48,000 ಮತಗಳ ಲೀಡ್ ಬೆಂಗಳೂರು ಗ್ರಾಮಾಂತರ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ 22,000 ಮತಗಳ ಲೀಡ್. ಬೀದರ್ನ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆಗೆ 2,000 ಮತಗಳ ಮುನ್ನಡೆ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ 10,000 ಮತಗಳ ಲೀಡ್, ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ. ಬಾಗಲಕೋಟೆಯ ಬಿಜೆಪಿ PC ಗದ್ದಿಗೌಡರ್ 2,600 ಮತಗಳ ಲೀಡ್. ತುಮಕೂರಲ್ಲಿ ಬಿಜೆಪಿಯ ವಿ ಸೋಮಣ್ಣಗೆ 1,150 ಮತಗಳ ಮುನ್ನಡೆ. ತುಮಕೂರು ಚೆನ್ನಾಗಿ ಗೊತ್ತು ಹಾಲಪ್ಪ ಅವ್ರಿಗೆ. ಮೈಸೂರಲ್ಲಿ ಬಿಜೆಪಿ ಯದುವೀರ್ಗೆ 9,000 ಮತಗಳ ಲೀಡ್. ತೇಜಸ್ವಿ ಸೂರ್ಯ 12,000 ಮತಗಳ ಲೀಡ್ ಅಗೇನ್ಸ್ಟ್ ಸೌಮ್ಯ ರೆಡ್ಡಿ. ಸಚಿವ ರಾಮಲಿಂಗಾರೆಡ್ಡಿ ಅವರ ಮಗಳು, ಅವರ ವಿರುದ್ಧವಾಗಿ ಧಾರವಾಡದಲ್ಲಿ ಜೋಶಿ ಅವರಿಗೂ ಕೂಡ ನಿಲ್ಲಲಿದ್ದಾರೆ. ಸುನಿಲ್ ಬೋಸ್ 18,000 ಮತಗಳ ಲೀಡ್.